ನಮಸ್ಕಾರ ಜನತಾ ಧ್ವನಿ ವೀಕ್ಷಕರೇ. ಇಳಿಕಲ್ ನಗರದಲ್ಲಿ ರಸ್ತೆ ಗುಂಡಿ ಕುರಿತು ಯುವಕರು ನಡೆಸಿದ್ದ ಕಾಕ್ರೋಚ್ ವ್ಯಂಗ್ಯ ಪ್ರತಿಭಟನೆ ಹಾಗೂ ಜನತಾ ಧ್ವನಿ ಪ್ರಸಾರ ಮಾಡಿದ ಸುದ್ದಿಗೆ ಇದೀಗ ದೊಡ್ಡ ಸ್ಪಂದನೆ ದೊರೆತಿದೆ. ಅನ್ನಪೂರ್ಣ ಲಾಡ್ಜ್ ಹತ್ತಿರ ರಸ್ತೆ ಮಧ್ಯೆ ಬಿದ್ದಿದ್ದ ಅಪಾಯಕಾರಿ ಗುಂಡಿ ಕುರಿತು ಜನತಾ ಧ್ವನಿ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ಮಣ್ಣು ತುಂಬಿಸಿ ಗುಂಡಿಯನ್ನು ಮುಚ್ಚುವ ಕೆಲಸ ಮಾಡಿದ್ದಾರೆ. ಸ್ಥಳೀಯ ಯುವಕರು ರಸ್ತೆ ಸಮಸ್ಯೆ ವಿರುದ್ಧ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಕಾಕ್ರೋಚ್ ಇಳಿಕಲ್ ನಗರಕ್ಕೆ ಬಂದಿದೆ ಎಂಬ ವ್ಯಂಗ್ಯ ಬೋರ್ಡ್ ಹಾಕಿದ್ದರು. ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರ ಗಮನ ಸೆಳೆದಿದ್ದು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತಾಗಿದೆ. ಆದರೆ ಇಲ್ಲಿ ಇನ್ನೊಂದು ಮಹತ್ವದ ವಿಷಯ ನೆನಪಿನಲ್ಲಿಡಬೇಕಾಗಿದೆ. ಈ ರಸ್ತೆಯ ಕೆಳಭಾಗದಲ್ಲಿ ಗಟಾರ ವ್ಯವಸ್ಥೆ ಇರುವುದರಿಂದ ಕೇವಲ ಮಣ್ಣು ತುಂಬಿಸಿ ತಾತ್ಕಾಲಿಕವಾಗಿ ಮುಚ್ಚಿರುವುದು ಮಾತ್ರ ಶಾಶ್ವತ ಪರಿಹಾರವಾಗುವುದಿಲ್ಲ ಎಂಬ ಅಭಿಪ್ರಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಮುಂಬರುವ ಮಳೆಗಾಲದ ಸಮಯದಲ್ಲಿ ಇದೇ ಸ್ಥಳದಲ್ಲಿ ಮತ್ತೆ ರಸ್ತೆ ಕುಸಿತ ಅಥವಾ ನೀರು ನಿಲ್ಲುವ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಎಂದು ಜನತಾ ಧ್ವನಿ ಎಚ್ಚರಿಸುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ತಾತ್ಕಾಲಿಕ ಕಾಮಗಾರಿಗೆ ಸೀಮಿತವಾಗದೆ ಶಾಶ್ವತವಾಗಿ ಗುಂಡಿ ಹಾಗೂ ಗಟಾರ ಸಮಸ್ಯೆ ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುವುದು ಸಂತಸದ ವಿಷಯ. ಆದರೆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗಬೇಕೆಂಬುದು ಸಾರ್ವಜನಿಕರ ಆಗ್ರಹ.